ಹಾಯ್ ಫ್ರೆಂಡ್ಸ್, ನಾನು ಹೋದ್ಸಲಿ ನಿಮಗೆ VLC ಮೀಡಿಯಾ ಪ್ಲೇಯರ್ನಲ್ಲಿ ಹೇಗೆ ವಿಡಿಯೋ ಕ್ವಾಲಿಟಿ ಕಮ್ಮಿ ಆಗುತ್ತೆ, ವಿಡಿಯೋ ಸೈಜ್ ಮಾತ್ರ ಕಮ್ಮಿ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೆ. ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಬಹುದು. ಹಾಗೆ ಈ ಸಲ ನಾನು ಕಂಪ್ಯೂಟರ್ನಲ್ಲಿ ಸ್ಕ್ರೀನ್ಶಾಟ್ ತೆಗೆಯೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದುವರೆಗೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸ್ಟಾರ್ಟ್ ಮೆನುನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ವಿಂಡೋಸ್ ಆಕ್ಸೆಸರೀಸ್ ಅಂತ ಹೇಳಿ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡಬಹುದು ಸ್ನಿಪ್ಪಿಂಗ್ ಟೂಲ್ ಅಂತ ಹೇಳಿ ಆಪ್ಷನ್ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೀವು ಅಂತ ಹೇಳಿ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಒಂದು ಪ್ಲಸ್ ಐಕಾನ್ ಬರುತ್ತೆ. ಆ ಪ್ಲಸ್ ಐಕಾನ್ನ ಡೆಸ್ಕ್ಟಾಪ್ನ ಮೇಲ್ಗಡೆ ಭಾಗದಿಂದ ಹಿಡಿದು ಕೆಳಗಡೆ ಭಾಗ ತನಕ ಡ್ರ್ಯಾಗ್ ಮಾಡಿ. ಅಥವಾ ನೀವು ಯಾವ್ದಾರ ಫೋಲ್ಡರ್ ಮಾತ್ರ ಕ್ಯಾಪ್ಚರ್ ಮಾಡ್ತೀರಾ ಅಂತ ಹೇಳಿದ್ರೆ ಮತ್ತೆ ನೀವು ಆಪ್ಷನ್ ಒತ್ತಿ ಪ್ಲಸ್ ಐಕಾನ್ ಬರುತ್ತೆ. ಆ ಪ್ಲಸ್ ಐಕಾನ್ನ ನೀವು ಓಪನ್ ಮಾಡ್ಕೊಂಡಿರೋ ಫೋಲ್ಡರ್ ಮೇಲ್ಗಡೆ ಭಾಗದಿಂದ ಕೆಳಗಡೆ ಭಾಗ ತನಕ ಮತ್ತೆ ಡ್ರ್ಯಾಗ್ ಮಾಡಿ. ಫೋಟೋ ಕ್ಯಾಪ್ಚರ್ ಆಗಿದ್ದು ಇಮೇಜ್ ಬರುತ್ತೆ. ಅದಾದಮೇಲೆ ನೀವು ಫೋಟೋ ನೋಡಬೇಕು ಅಂತ ಹೇಳಿದ್ರೆ ಸೇವ್ ಮಾಡಬೇಕಾಗತ್ತೆ. ಆಮೇಲೆ ನೀವು ಇಲ್ಲಿ ನೋಡ್ಬೋದು ಸೇವ್ ಸ್ನ್ಯಾಪ್ ಅಂತ ಹೇಳಿ ಒಂದು ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಯಾವ ಫೋಲ್ಡರ್ಗೆ ಬೇಕೋ ಆ ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸೇವ್ ಅಂತ ಹೇಳಿ ಆಪ್ಷನ್ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇವ್ ಅಂತ ಆಪ್ಷನ್ ಒತ್ತಿದ್ಮೇಲೆ ನೀವು ಯಾವ ಫೋಲ್ಡರ್ಗೆ ಸೇವ್ ಮಾಡಿರ್ತೀರೋ ಆ ಫೋಲ್ಡರ್ಗೆ ಆ ಫೈಲು ಸೇವ್ ಆಗಿರುತ್ತೆ. ನಾನು ತೋರಿಸ್ಕೊಟ್ಟ ವಿಷಯ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮುಖಾಂತರ ತಿಳಿಸಿ.